मालूम था। ಮುಂದೆ ಹೋಗ್ಬೇಡ್ರಿ ಅಷ್ಟೇ ಹಾಕಿ. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಇದಕ್ಕಿಂತ ಮುಂಚೆನೇ ವ್ಲಾಗ್ನ ಶುರು ಮಾಡಿದ್ದೆ. ನಾನು ವೀಡಿಯೋಸ್ ಎಲ್ಲ ಇತ್ತು, ಆದರೆ ಅದು ಏನಾಗಿದೆಯೋ ಗೊತ್ತಿಲ್ಲ, ಮೊಬೈಲಲ್ಲಿ ವೀಡಿಯೋಗಳು ಡಿಲೀಟ್ ಆಗಿಬಿಟ್ಟಿದೆ. ಹಾಗಾಗಿ ಇಲ್ಲಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಬನ್ನಿ, ಇವತ್ತೊಂದು ಟ್ರಾವೆಲ್ ವ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ವ್ಲಾಗ್ನ ಶುರು ಮಾಡಿದ್ದೇನಲ್ವಾ, ಮತ್ತೆ ಹೇಳಕ್ಕೆ ಹೊರಟಿದ್ದೆ. ಅದೇನು ಗೊತ್ತಾ, ಕ್ಯಾಮ್ರಾ ಬಂದು ಬಂದೆ ಅಂತ ತಕ್ಷಣ ಅದನ್ನು ಹೇಳಬೇಕು ಅನಿಸುತ್ತೆ. ಅದೊಂಥರ ಬಯರಟ್ಟ ಆದಂಗೆ ಆಗ್ತದೆ. ಮುಂಚೆನೇ ಶುರು ಮಾಡಿದ್ದೇನಲ್ಲ, ಹಾಗಾಗಿ ಆಮೇಲೆ ಹೆಚ್ಚಿಗೆ ವ್ಲಾಗ್ನ ಮಾಡಲಿಲ್ಲ. ನಮ್ಮನೆಯವ್ರು ಬೇಗ ಹೋಗೋಣ, ರೆಡಿಯಾಗಿರೋ ಅಂತ ಹೇಳಿದರು. ಎಲ್ಲಿಗೆ ಅಂತ ಹೇಳಿ ತಮ್ಮನೇಲಿ ನೋಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ, ಆದರೂ ನಾವು ಹೇಳಬೇಕಲ್ವಾ, ಹಾಗಾಗಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಹೇಳಿ. ಗ್ಲಾಸ್ ಒಂದ್ಸಲ ಇದು ಮಾಡಿರಿ, ಒಂಥರ ಅನಿಸುತ್ತೆ. ಹೇಳಿ. ನಾವು ಈಗ ಹೋಗ್ತಾ ಇದ್ದೀವಿ ಜೋಗ್ ಫಾಲ್ಸ್ ನೋಡೋಕ್ಕೆ. ರಾಜ್ಕುಮಾರ್ ಸಾಂಗಲ್ಲಿ ಇದೆಯಲ್ಲ, ಒಮ್ಮೆ ಹುಟ್ಟಿದ ಒಮ್ಮೆ ಯಾರು ನೋಡಿ ಜೋಗಕ್ಕೆ. ಆದರೆ ಆ್ಯಕ್ಚುಲಿ ಏನು ಗೊತ್ತಾ, ಅದು ಡ್ಯಾಮ್ ಫುಲ್ ಆದಾಗ ಎಕ್ಸೆಸ್ ವಾಟರ್ ರಿಲೀಸ್ ಮಾಡ್ತಾರಲ್ಲ, ಆಗ ನೋಡಬೇಕು. ಈಗ ಮೋಸ್ಟ್ಲಿ ಇದು 17th ಟೈಮ್ ಕಾಣುತ್ತೆ, ಇಫ್ ಐ ಆಮ್ ನಾಟ್ ರಾಂಗ್. 17th ಟೈಮ್ ಇದು ಫುಲ್ ಆಗ್ತಾ ಇರೋದು. ಅಂದರೆ ಕನ್ಸ್ಟ್ರಕ್ಟ್ ಆದಮೇಲೆ ಲೆಕ್ಕ ಹಾಕಿ ಫುಲ್ ಆಗೋದು ತುಂಬ ರೇರ್, ವಿರಳ. ಯಾಕಂದರೆ ತುಂಬ ಮಳೆ ಆಗಬೇಕು. ಈ ಸತಿ ಮಾತ್ರ ಜೂನ್ ಜುಲೈಯಲ್ಲೇ ಫುಲ್ ಆಗ್ತಿತ್ತು. ಜುಲೈಯಲ್ಲಿ ಆಲ್ಮೋಸ್ಟ್ 80% ಆಗಿತ್ತು. ಆಗಸ್ಟ್ ಫಸ್ಟ್ ವೀಕ್ ಫುಲ್ ಆಗಿದೆ. ಎಕ್ಸೆಸ್ ವಾಟರ್ ಎಲ್ಲ ರಿಲೀಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಮನೆಯವರು ಪ್ಲಾನ್ ಮಾಡಿ ಹೊರಟಿದ್ದೆ. ಇವ್ರೇನು ಹೊರಟಿದ್ದಲ್ಲ, ನಾನೇ ಹೋಗೋಣ ಅಂತ. ಏನು ಗೊತ್ತಾ, ಯಾರ ಸ್ಟೇಟಸಲ್ಲಿ ನೋಡಿದ್ರು ಜೋಗದ ಫೋಟೋ. ನಾನು ಇವರಿಗೆ ತುಂಬ ದಿನದಿಂದನೇ ಹೋಗೋಣ ಅಂತ ಇದ್ದೆ. ನಮ್ಮನೆಯವ್ರು ಒಂದು ಬ್ಯುಸಿ ಆಗಿದ್ರು ಅಂದರೆ ಆ ಥರ ಬ್ಯುಸಿ ಆಗಿದ್ರು. ಹಾಗಾಗಿ ಇವತ್ತು ಕರ್ಕೊಂಡು ಹೊರಟಿದ್ದಾರೆ. ಬೇಗ ಹೊರಡು ಹೋಗೋಣ ಅಂತ. ಇದು ವೀಕ್ ಡೇಸ್. ಇವತ್ತು ಯಾವ ವಾರ? ಬುಧವಾರ ಅಲ್ಲ? ಇವತ್ತು ಬುಧವಾರ. ಯಾಕಂದರೆ ವೀಕೆಂಡಲ್ಲಿ ಖಂಡಿತ ಹೋಗಬಾರ್ದು. ಯಾವಾಗ ನಮ್ಮ ಜೋಗ ತುಂಬ ಫೇಮಸ್ ಆಗಿತ್ತಪ್ಪ ಅಂದರೆ, ಮುಂಗಾರು ಮಳೆ ಮೂವಿ ರಿಲೀಸ್ ಆಗಿತ್ತಲ್ವಾ, ಅವಾಗ ನಾವು ಆ ಸೇತುವೆ ದಾಟ್ತೀವಿ. ಯಾರಿಗಾದ್ರೂ ಜೋಗ ನೋಡಿದ್ರೆ ಗೊತ್ತಿರುತ್ತೆ. ಆ ಸೇತುವೆ ಹತ್ರ ನಾವು ಕಾರನ್ನ ಪಾರ್ಕ್ ಮಾಡಿ, ನಾನು ಎಲ್ಲಾರ ಸ್ಟೇಟಸ್ ನೋಡ್ತಿದ್ದೆ ಅಲ್ಲ, ಅವಾಗ ಎಲ್ಲಾರ ಸ್ಟೇಟಸಲ್ಲೂ ಜೋಗದ್ದು ಫೋಟೋ ವಿಡಿಯೋ ಅದೆಲ್ಲ ಹಾಕ್ತಾ ಇದ್ರು. ನನಗೆ ಗೊತ್ತಿರೋರೆಲ್ಲರೂ, ನಾನು ಅವಾಗಿಂದ ನಮ್ಮ ಮನೆಯವರಿಗೆ ಗಂಟು ಬಿದ್ದಿದ್ದು, ಹೋಗಣ್ವಾ ಅಂತ ಹೇಳಿ. ಆಮೇಲೆ ಅದು ಅಂತೂ ಇಂತೂ ಇವತ್ತು ಕಾಲ ಕೂಡಿ ಬಂತು. ಹೋದ ವರ್ಷನೂ ಹೋಗಿದ್ವಿ. ಅವಾಗ ಹೋದ ವರ್ಷ ಮಳೆನೂ ಕಮ್ಮಿ ಇತ್ತು, ನಾವು ಹೋಗಿದ್ದು ಬೇಸಿಗೆ ಟೈಮಲ್ಲಿ. ಈ ಸಲ ಏನು ಗೊತ್ತಾ, ನಾನು ಎಲ್ಲೋ ಒಂದ್ಸಲ ಎಲ್ಲ ಓದಿದ್ದೆ, ಇದರಲ್ಲಿ ರಾಜ ರಾಣಿ ರೋರೋ ರಾಕೆಟ್ ಅಷ್ಟೇ ಅಲ್ಲ, ಈ ಸಲ ಫುಲ್ ಫ್ಯಾಮಿಲಿ ಕರ್ಕೊಂಡು ಬಂದಿದೆ. ಜೋಗ ಅಕ್ಕ, ತಮ್ಮ, ತಂಗಿ, ಚಿಕ್ಕಮ್ಮ, ದೊಡ್ಡಪ್ಪ ಎಲ್ಲಾರು, ಅವ್ರ ಮಕ್ಕಳು ಎಲ್ಲಾರನ್ನು ಕರ್ಕೊಂಡು ಆ ಥರ ಬೀಳ್ತಾ ಇತ್ತಂತೆ. ನಾನು ಅದನ್ನೇ ಹೇಳಕ್ ಹೊರಟಿದ್ದೆ. ನಾನು ಹೇಳಿದ್ರೆ ಅದನ್ನ ನೀವು ಹೇಳಿದ್ರಿ. ನಯಗಾರ ಫಾಲ್ಸ್ ತರ ಕಾಣ್ತಾ ಇತ್ತು ಅಂತ ಹೇಳಿದ್ರು. ಇವತ್ತು ಹೇಗಿದೆಯೋ ಏನೋ ಗೊತ್ತಿಲ್ಲ. ಡ್ಯಾಮು ನೀರನ್ನ ಬಿಟ್ಟಿದ್ದಾರೆ. ಅಲ್ಲಿ ಹೋಗಕ್ ಬರುತ್ತೆ ರೀ, ಡ್ಯಾಮ್ ಹತ್ರನೂ ಎಲ್ಲರೂ ಹೋಗ್ತಿದ್ದಾರೆ. ನಾವು ಕೇಳೋಣ, ಹೋಗೋಣ. ಅದೇ ಊಟ ಏನಾದ್ರು ಮಾಡ್ಕೊಂಡು ಹೋಗೋಣವಾ ಅಂತ ಅಂದೆ. ಆಮೇಲೆ ಬೇಡ ಸಾಗರದಲ್ಲೇ ಏನಾದ್ರು ತಗೊಂಡು ಹೋಟೆಲಲ್ಲಿ ಪಾರ್ಸಲ್ ತಗೊಂಡು ಹೋಗೋಣ ಅಂತ ಹೇಳಿದ್ರು. ಅದು ಹೌದು, ನನಗೆ ಈ ಮಳೆಗಾಲದಲ್ಲಿ ಹೊರಗಡೆ ಇದು ತಣ್ಣಗಿರೋ ತಿನ್ನಕ್ಕೂ ಒಂಥರ, ಮತ್ತು ಹೊರಗಡೆ ತಿನ್ನಕ್ಕೂ ಒಂಥರ ಅಂತ ಅನಿಸುತ್ತೆ. ಆಮೇಲೆ ನೆಕ್ಸ್ಟ್ ವ್ಲಾಗಲ್ಲಿ ನೋಡಿ, ಇಲ್ಲಿಂದ ನಾನು ಎಲ್ಲಿಗೆ ಸೀದಾ ಹೋಗ್ತೀನಿ ಅನ್ನೋದನ್ನ ನಾನು ಅದನ್ನ ಹೇಳೋಣ, ರಿವೀಲ್ ಮಾಡೋಣ ಅಂತ ಇದ್ದೆ. ನಮ್ಮನೆಯವ್ರು ಬೇಡ ಇದು ಜೋಗದ ಮಾತ್ರ ವಿಡಿಯೋನ ಮಾಡು ಅಂತ ಹೇಳಿದ್ರು. ಮತ್ತು ಅವ್ರು ಹೇಳಿದ್ಮೇಲೆ ಅವ್ರ ಮಾತು ಕೇಳಲೇಬೇಕಲ್ಲ, ಅದಕ್ಕೆ ಕೇಳ್ತಾ ಇದ್ದೇನೆ. ಇವತ್ತೊಂದು ಸ್ವಲ್ಪ ಸಣ್ಣದಾಗಿ ಮಳೆ ಇದೆ. ಮಳೆ ಇರಬೇಕು ಕೂಡ, ಅವಾಗಲೇ ಜೋಗ ನೋಡಕ್ ಚಂದ ಒಂಥರ. ನನ್ನ ಚಿಕ್ಕಮ್ಮನ ಮಗ ಒಂದು ಫ್ರೆಂಡು ಹೋಗಿದ್ರಂತೆ, ತುಂಬಾ ಮಳೆ ಇತ್ತು ಅವಾಗ. ಅವ್ರಿಗೆ ಜೋಗ ಕಾಣ್ಲೇ ಇಲ್ಲಂತೆ, ಫುಲ್ ಫಾಗ್ ತರ ಮುಚ್ಕೊಂಡ್ಬಿಟ್ಟಿತ್ತಂತೆ. ಬನ್ನಿ, ಇವತ್ತು ನಿಮಗೆ ಜೋಗದ ದರ್ಶನನ ಮಾಡಿಸ್ತೀನಿ. ಹೇಗಿದೆ ಏನು ಎತ್ತ ಅನ್ನೋದನ್ನು ಕೂಡ ತೋರಿಸ್ತೀನಿ. ಯಾರಾದರೂ ಇನ್ನೂ ಜೋಗ ನೋಡಿಲ್ಲ ಅಂದರೆ ಖಂಡಿತ ಜೋಗಕ್ಕೆ ಒಂದ್ಸಲ. ಮಳೆಗಾಲದಲ್ಲಿ ನಮ್ಮ ಮಲ್ನಾಡು ನೋಡೋಕ್ಕೆ ಒಂದು ಚಂದ. ಆ ಮಳೆ ಬರ್ತಾ ಇರಬೇಕು, ಸುತ್ತ ಹಸಿರು ಇರಬೇಕು, ತುಂಬಾ ಚೆನ್ನಾಗಿರುತ್ತೆ. ಅದು ಜೋಗ ಸೈಡ್ ಅಂತೂ ಇನ್ನೂ ಒಂಥರ ಕಾಡು ಥರ ಇರುತ್ತೆ, ತುಂಬಾ ಚೆನ್ನಾಗಿ ಇರುತ್ತೆ. ಸಾಗರದಿಂದ ಏನಾದರೂ ಒಯ್ಯೋಣ ಅಂತ ಅಂದ್ವಲ್ಲ, ಟೈಮ್ ಇನ್ನೂ 11:30.
ಯಾಕಂದ್ರೆ ಈಗ ಜೋಗ ಎಲ್ಲ ಕಿತ್ತು ಹಾಕ್ಬಿಟ್ಟಿದ್ದಾರೆ. ಅಲ್ಲಿ ಏನ್ ಸಿಗುತ್ತೆ ಅಲ್ಲಿ ಗೊತ್ತಿಲ್ಲ. ಒಂದ್ಸಲ ಅಲ್ಲಿ ಊಟ ಮಾಡಿದ್ವಿ, ಯಾವಾಗ ಒಂದ್ಸಲ ಬಂದಾಗ ಅಲ್ಲಿ ಊಟ ಮಾಡಿದ್ವಿ. ನಂಗಲ್ಲಿ ಊಟ ಮಾಡಿ ಆಮೇಲೆ ಸಣ್ಣದೊಂದು ಹೋಟೆಲಲ್ಲಿ ಊಟ ಮಾಡಿದ್ವಿ. ಶ್ರೇಯ್ ಅವರು ಮ್ಯಾಗಿ ಕೇಳಿದ್ರು, ಅಲ್ಲಿ ಹಾಗೆ ಒಂದು ಮ್ಯಾಗಿ ಕೂಡ ಮಾಡಿ ಕೊಟ್ರು. ಒಂದು ಗೂಡು ತರ ಇದರಲ್ಲಿ ಊಟ ಮಾಡಿದ್ವಿ. ಹಶ್ವಾಗಿತ್ತು. ಎಲ್ಲಿಗೆ ಹೋಗಿದ್ವಿ ಅಂತ ನಂಗೆ ನೆನಪಿಲ್ಲ. ಇಡಗುಂಜಿಗೆ ಹೋದಾಗ ಅಂತ, ಇಡಗುಂಜಿ ಮುರುಡೇಶ್ವರ ಹೋಗಿದ್ವಲ್ಲ, ಆ ಟೈಮಲ್ಲಿ ಇವರು ನನಗೆ ನಂಗೆ ಹಶು ಶುರುವಾಗ್ಬಿಟ್ರೆ ತಡಿಯಕ್ಕಾಗಲ್ಲ ನಂಗೆ, ಹಂಗ ಊಟ ಮಾಡೋಣ ಅಂತ ಹೇಳಿ. ಆಮೇಲೆ ಅಲ್ಲಿ ಇದರಲ್ಲಿ ಮುರುಡೇಶ್ವರದಲ್ಲಿ ಯಾವುದೋ ಒಂದು ಹೋಟೆಲಲ್ಲಿ ಊಟ ಮಾಡಿದ್ವಿ. ಅಲ್ಲಿ ಫಿಶ್ ಮಾರ್ಕೆಟ್ ಇತ್ತು ಪಕ್ಕ. ನನಗೆ ಒಂಥರ ಮೈ ಚಿಕ್ರಿಕೆ ಮಾಡಿ 2 ದಿನ ಊಟ ಮಾಡಿದ್ದೆ. ಬಂದಮೇಲೆ 3-4 ದಿನ ನನಗೆ ಟ್ಯಾಪ್ ಓಪನ್ ಆಗಿದ್ದು. ನನಗಂತ ಅಲ್ಲ, ನಮ್ಮ ಮಕ್ಕಳಿಗೂ ಆಗಿತ್ತು. ಅವರಿಗೆಲ್ಲ ಆಗಲ್ಲ ಸಾಮಾನ್ಯವಾಗಿ. ಎಲ್ಲಿ ಏನು ತಿಂದು ಏನಾಯ್ತೋ ಗೊತ್ತಿಲ್ಲ. ಅದಕ್ಕೆ ಇಲ್ಲಿಂದನೇ ಒಯ್ಯೋಣ, ಮತ್ತು ನೀನು ಹುಷಾರಿಲ್ದಂಗಾದ್ರೆ ಅಂದರು. ಇಷ್ಟು ಬೇಗ ಇಲ್ಲಿ ಯಾವುದೋ ಹೋಟೆಲ್ಗಳಲ್ಲಿ ಏನು ಇರಲ್ಲ. ಈಗಿನೂ ತಿಂಡಿ ಟೈಮ್ ಅಷ್ಟೇ, ನೋಡೋಣ ಆಮೇಲೆ ಬೇಕಾದರೆ. ಇವಾಗ ಗೊತ್ತಲ್ಲ, ಸುಮಾರು ವರ್ಷಗಳೇ ಆಗೋಯ್ತದು. ಒಳ್ಳೊಳ್ಳೆ ಹೋಟೆಲ್ಗಳು ಇರಬಹುದೇನಾ, ಸ್ವಲ್ಪ ಜೋಗದಿಂದ ಹೊರಗೆ ಬಂದು ಬೇಕಿದ್ರೆ ಊಟ ಮಾಡೋಣ ಅಂತ ಅಂದ್ಕೊಂಡು ಈಗ ಹಾಗೆ ಏನು ಒಯ್ತಾ ಇಲ್ಲ, ಪಾರ್ಸಲ್ ಗೀರ್ಸಲ್ ಹಾಗೆ ಹೋಗ್ತಾ ಇದ್ವಿ. ಯಾಕೆ ನೀರು ಬೇಕಾ? ಇವತ್ತು ನೀರು ಇಟ್ಕೊಂಡಿಲ್ಲ, ಛತ್ರಿ ಇಟ್ಕೊಂಡಿಲ್ಲ. ನೀರಿದೆಯಾ? ನಾನು ಏನೂ ಮಾಡಲಿಲ್ಲ. ನನಗೆ ಮನೆ ಕೆಲಸ ಮಾಡಿ ಹೊರಡೋಷ್ಟೊತ್ತಿಗೆ ಸಾಕಾದಂಗೆ ಆಯಿತು. ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಬೇಕಾಗಿತ್ತು. ಹಾಕಿ ಎಲ್ಲ ರೆಡಿ ಮಾಡಿದ್ದೀನಿ, ಕರೆಂಟ್ ಇಲ್ಲ. ಆಮೇಲೆ ಹಾಕೋಣ ಹೋಗಿ ಅಂತ ಅಂದರೆ ಅವರು. ಹಾಗೆ ಸುಮ್ಮನೆ ಬಂದೆ. ಇನ್ನೊಂದು ಯಾವ ಕಲರ್ ಇದೆ ತೋರಿಸಿ. ಯಾವ್ದು ನೋಡೋಣ? ಅದೇ ಚೆನ್ನಾಯ್ತಾ? ಹಾಂ, ಅದೇ ತೋರಿಸಿ. ಛತ್ರಿ ಇಲ್ಲದೆ ನಾವು ಜೋಗದ ಕಡೆ ಹೋಗೋಕ್ಕೆ ಬರೋದಿಲ್ಲ. ಹಾಗಾಗಿ ರೋಡ್ ಸೈಡ್ಗೆ ಛತ್ರಿನ ಮಾರ್ತಾಯಿದ್ರು. ಅವರು 300 ಏನೋ ಹೇಳಿದ್ರು. ಆಮೇಲೆ ನಮ್ಮ ಮನೆಯವರು 200ಗೆ ಕೇಳಿದ್ವಿ. ಪಾಪ ಫಸ್ಟ್ ಅಂತ ಕೊಟ್ಟರು. ನನಗೆ ಅವರು ಆ ನಗು ಮುಖ ನಂಗೆ ತುಂಬಾ ಇಷ್ಟ ಆಗಿತ್ತು. ರಾಜಸ್ಥಾನದಿಂದ ಬಂದಿದ್ದು ಅಂತ ಹೇಳಿದ್ರು. ಅವ್ರ ಡ್ರೆಸ್ಸು, ಆ ಅಮ್ಮ ನಕ್ಕಿರೋದು ನನಗೆ ಅದೊಂಥರ ಖುಷಿ ಅಂತ ಅನ್ನಿಸ್ತು. ನಾನು ವೀಡಿಯೋ ಮಾಡಿಕೊಂಡೆ. ನಾನು ಮಾಡಿದಾಗೆಲ್ಲ ಅಮ್ಮ ನಗ್ತಾ ಇತ್ತು. ನಂಗಂತೂ ಖುಷಿ ಅಂತ ಅನ್ನಿಸ್ತು. ಹಾಗೆ ನಮ್ಮ ಜೋಗ ಫೇಮಸ್ ಆಗಿದ್ದು ಮುಂಗಾರು ಮಳೆಯಿಂದ ಅಂತ ಆವಾಗಲೇ ಹೇಳ್ದೆಲ್ಲ. ಈ ತಾಳ್ಗುಪ್ಪ ರೋಡ್ ಕೂಡ ಆವಾಗ ಫೇಮಸ್ ಆಗಿತ್ತು. ಜೋಕಾಲೆ ಮೇಲೆ ಕುತ್ಕೊಂಡು ಪೂಜಾ ಗಾಂಧಿಯವರು ಒಂದು ಜೋಕಾಲಿ ಆಡ್ತಾರೆ ಗೊತ್ತಾ, ಅದು ಇದೇ ಜಾಗದಲ್ಲೇ ಶೂಟ್ ಆಗಿದ್ದಂತೆ. ಇವಾಗ ಸ್ವಲ್ಪ ಎಲ್ಲ ಬದಲಾಗ್ಬಿಟ್ಟಿದೆ. ಕೆಲವೊಂದು ಪೆಟ್ರೋಲ್ ಬಂಕ್ ಆಗಿದೆ, ಕೆಲವೊಂದು ಮನೆಗಳಾಗ್ತಾ ಇದೆ. ಆಮೇಲೆ ಆವಾಗ ಏನಪ್ಪ ಅಂದರೆ ಬರೀ ಭತ್ತ ಮಾತ್ರ ಬೆಳೀತಾಯಿದ್ರು. ಇವಾಗ ಅಲ್ಲಲ್ಲಿ ಕಬ್ಬು ಕೂಡ ಹಾಕಿದ್ರು. ಇವಾಗ ಸ್ವಲ್ಪ ನೋಡೋದಕ್ಕೆ ಒಂಥರ ಅನಿಸುತ್ತೆ. ಆದರೆ ಅದು ಹಿಂಗೆ ತೋರ್ಸೋದ್ಕಿಂತನೂ ಡ್ರೋನ್ ಶೂಟೆಲ್ಲ ಆದರೆ ತುಂಬ ಚೆನ್ನಾಗಿ ಕಾಣುತ್ತೆ. ನಮ್ಮ ಹತ್ರ ಅದೆಲ್ಲ ಇಲ್ಲ. ನಾವೆಲ್ಲ ಲೋ ಬಜೆಟ್ ಯೂಟ್ಯೂಬರ್ ಆದ್ದರಿಂದ ಮೊಬೈಲ್ ಕ್ಯಾಮ್ರಾದಲ್ಲೇ ಶೂಟ್ ಮಾಡ್ತೀನಿ. ಎಷ್ಟಾಗುತ್ತೋ ಅಷ್ಟು ನಿಮಗೆ ತೋರಿಸೋದಕ್ಕೆ ಇದು ಮಾಡ್ತೀನಿ. ಅದೇ ಹೇಳ್ತಾಯಿದ್ರು ನಮ್ಮ ಮನೆಯವರು. ಇವಾಗ ಅಷ್ಟು ಚೆನ್ನಾಗಿಲ್ಲ, ಆವಾಗ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾಯಿದ್ರು. ಅವ್ರು ಹೇಳಿದ್ದು ಹೌದು. We rise like tall buildings as the chemicals they take us higher. The night's young and it's just begun as she puts her hand in mine. We wanna chase the night, wanna dance to the light. ತಾಳ್ಗುಪ್ಪದಲ್ಲಿ ತುಂಬ ಫೇಮಸ್ ಏನಪ್ಪ ಅಂದರೆ ಮೆಣಸ್ಕಾರ್ ಅಂತ ಬಟ್ಟೆ ಅಂಗಡಿ ಇದೆ. ಅದು ಬಟ್ಟೆ ಅಂಗಡಿನ ಇವಾಗ ದೊಡ್ಡದು ಮಾಡಿದ್ದಾರೆ. ಮುಂಚೆ ಮುಂದ್ಗಡೆ ಅಂಗಡಿ ಇತ್ತು, ಹಿಂದ್ಗಡೆ ಮನೆ ಇತ್ತು, ಆ ಥರ ಇತ್ತು. ಇವಾಗ ನೋಡಿ ನನಗೆ ಆಶ್ಚರ್ಯ ಅಂತ ಅನ್ನಿಸ್ತು. ತುಂಬ ಜನ ಎಲ್ಲ ಇಲ್ಲೇ ಜವಳಿ ಕೂಡ ತೆಗಿತಾ ಇದ್ರು. ಜೋಗ ಹೋಗೋ ರೋಡಲ್ಲಿ ಎಷ್ಟೊಂದು ಹೋಮ್ ಸ್ಟೇಗಳಿದ್ದಾವೆ ಗೊತ್ತಾ. ಇಲ್ಲಿ ಒಂದು ಹೋಮ್ ಸ್ಟೇ ಇತ್ತು. ಅದು ಏನು ಅಂತ ನಾನು ನಮ್ಮ ಮನೆಯವರು ತುಂಬ ಹೊತ್ತು ಯೋಚನೆ ಮಾಡಿದ್ವಿ. ಆಮೇಲೆ ನಮ್ಮ ಮನೆಯವ್ರು ಹೇಳಿದ್ರು, ಇದು ಒಂದು ಹೋಮ್ ಸ್ಟೇ ಅಂತ ಹೇಳಿದ್ರು. ನೋಡೋಣ, ಹೋಗ್ಬೇಕಿದ್ರೆ ಎಲ್ಲಾದರೂ ನಿಮಗೆ ತೋರಿಸ್ತೀನಿ. ನಮಗೇನು ಅನ್ಸುತ್ತೆ ಗೊತ್ತಾ, ಮಲೆನಾಡವರಿಗೆ ಅಯ್ಯ ಅದೆಂತ ಗದ್ದೆ ಬೈಲಲ್ಲಿ ಒಂದು ಹೋಮ್ ಸ್ಟೇ ಮಾಡ್ಕೊಂಡಿವ್ರೆ ಅನ್ಸುತ್ತೆ. ನೀವು ನೋಡದೇ ಇರೋರು ಇರ್ತಾರೆ ಕೆಲವೊಬ್ರು ಗೊತ್ತಾ, ಬೆಂಗಳೂರು ಬೇರೆ ಕಡೆ ಎಲ್ಲ ಇರ್ತೀರಲ್ವಾ, ಅವ್ರಿಗೆ ಅದೇ ಒಂದು ಖುಷಿ ಅನ್ಸುತ್ತೆ. ನಮಗೆ ಏನು ಆ ಥರದ್ದೇನೋ ಅನ್ಸೋದಿಲ್ಲ. ನಾವು
ಕೆಲಸ ನಮ್ಮನೇಲಿ ಯಾವಾಗೂ ಹೇಳೋದು ಅಲ್ಲಿ ಶ್ರೇಯನ್ನ ನಾವು ಕರಿಯಕ್ಕೆ ಬಿಡಕ್ಕೆ ಹೋಗ್ತಿಲ್ಲ ಏನೋ ಒಂದು ಹೋಮ್ ಸ್ಟೇ ತೋರಿಸಿದೆ ಗೊತ್ತಾ. ನಾನು ಅದು ಬಂದ ತಕ್ಷಣ ನಮ್ಮನೆ ಹೇಳಿದೆ ನಿನ್ನ ಹೋಮ್ ಸ್ಟೇ ಬಂತು ನೋಡು ಅಂತ. ಚಿನ್ನಿಗೆ ಹಂಗ ಚಿನ್ನಿನೂ ಇದ್ಲಲ್ಲ ಅವಾಗ ಹೇಳಿದ್ರ ನೀವು ಹೋಮ್ ಸ್ಟೇ ತಗೊಂಡಿದ್ದೀರಾ ಅಂತ. ಚಿನ್ನಿಗೆ ನಮ್ಮ ಹುಟ್ಟು ಬಂದಿತ್ತು ಹಂಗೆ ಅದು ಬಂದ ತಕ್ಷಣ ನಮ್ಮನೆ ಹೇಳಿದ್ ನಿನ್ನ ಹೋಮ್ ಸ್ಟೇ ಕಡ್ಗತ್ತಲ್ಲ ಎಂತದ ಒಂದು ಹೋಮ್ ಸ್ಟೇ ಅಪ್ಪ. ಎಲ್ಲಿ ನೋಡಿದ್ರು ಅರಮನೆ ಹೋಮ್ ಸ್ಟೇ ಇಲ್ಲೊಂದಿದೆ ನೋಡಿ. ನಾವು ಒಂದು ಹೋಮ್ ಸ್ಟೇ ಹೋಗಿದ್ವಲ್ಲ ಅಭಿ ನೋಡೋದಕ್ಕೆ ಅಂತ, ಅಜ್ಜನ ಮನೆ ಅಂತ ಹೋಗಿದ್ವಿ. ಚೆನ್ನಾಗಿದೆ, ತೊಟ್ಟಿ ಮನೆ. ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ. ನೀವು ನಿಯರ್ ಜೋಗ ಹೋಮ್ ಸ್ಟೇಗಳಂದ್ರೆ ನಿಮ್ಗೆ ಎಲ್ಲ ಸಿಗುತ್ತೆ. ನಮ್ಮನೆಯವರು ಹೋಮ್ ಸ್ಟೇ ನೋಡಕ್ ಹೋಗಿದ್ಯಾ ಗೊತ್ತಾ, ನಾವು ಒಂದ್ ಮಾಡೋಣವಾ ಅಂತ ನಾನಂದೆ. ಕೆಲಸದವ್ರು ಯಾರು ಬಂದಿಲ್ಲ ಅಂದ್ರೆ ಬಾತ್ರೂಮ್ ಟಾಯ್ಲೆಟ್ ಎಲ್ಲ ನಾವೇ ತೊಳಿಬೇಕು ಗೊತ್ತಲ್ವಾ. ಇವಾಗ ಕೆಲ್ಸಕ್ಕೆ ಸಿಗದೆ ಕಷ್ಟ. ಇಬ್ರು ಗಂಡ ಹೆಂಡತಿ ಮಾಡಿದ್ರೆ ಪರವಾಗಿಲ್ಲ. ನೋಡ್ರಿ ಇಲ್ಲೊಂದು ಹಿಲ್ ವ್ಯೂ ಹೋಮ್ ಸ್ಟೇ ಅಂತೆ. ಗಂಡ ಹೆಂಡತಿ ಮಾಡಿದ್ರೆ ಅಡ್ಡಿಲ್ಲ. ನಮ್ಮನೆಯವರು ನಾನು ತೋಟಕ್ಕೆ ಹೋಗಿ ಬರ್ತೀನಿ ಕಣೆ ಕೆಲ್ಸಕ್ಕೆ ಬಂದಿರಂತ ಹೋದ್ರೆ ನಾನ್ ಬಟ್ಲ ಮನೆ ಟಾಯ್ಲೆಟ್ ಉಜ್ಜುತ್ತಾ ಕುತ್ಕೋಬೇಕು. ಬಂದ್ ನೋಡೋದೇ ಇವಾಗ ನಾವ್ ಹೆಂಗ್ ಇಟ್ಟಿದೀವಿ ಅನ್ನೋದ್ರ ಮೇಲೆ ಜನ ಬರ್ತಾ ಇರ್ತಾನೆ ಅಲ್ವಾ. ಮೇಂಟೈನ್ ಮಾಡಿದ್ರೆ ಮಾತ್ರ ಬರ್ತಾರೆ. ಅದ ಅಂತ ಇದೆ. ಅವ್ರ ಹತ್ರ ಹೋಗಿ ಅಲ್ಲಿ ಅದನ್ನ ಕಟ್ಟಿದವ್ರ ಒಬ್ರು ಇಂಜಿನಿಯರ್ ಇದ್ರಲ್ಲ ರೀ, ಅವ್ರ ಹತ್ರ ಮಾತಾಡಿ ಅವ್ರ ಹತ್ರ ಫೋನ್ ನಂಬರ್ ಎಲ್ಲ ತಗಂತಿದ್ದಾರೆ. ನಾನ್ ಇವ್ರು ಯಾಕೆ ಹಿಂಗ್ ತಗಂತಿದ್ದಾರೆ ಅಂತ ಮತ್ತೆಲ್ಲಾರು ಕಟ್ಟೇ ಬಿಡ್ತಾರ ಇಲ್ಲ ಅಂತ. ಆಮೇಲೆ ಮುಗೀತು, ಅಷ್ಟಕ್ಕೆ ಮುಗೀತು. ಬರೀ ಫೋನ್ ಕಾಲಲ್ಲಿ ಫೋನ್ ನಂಬರ್ ಎಕ್ಸ್ಚೇಂಜ್ ಆಗಿದೆ ಅಂದ್ಬಿಟ್ರೆ ಇಲ್ಲ. ಇಲ್ಲೇ ಕಣ್ರಿ, ಇದೇ ಗುಡ್ಡೆ ಕಣ. ಇಲ್ಲಿ ಏನ್ ಗೊತ್ತಾ, ನಂಗೆ ಈ ಬಸ್ ಸ್ಟ್ಯಾಂಡ್ ಬಂದ ತಕ್ಷಣ ನೆನಪಾಗುತ್ತೆ. ಮದುವೆ ಮುಂಚೆ ನಾವು ಬಂದಿದ್ವಿ. ಅದನ್ನೇ ಮಾತಾಡ್ತಾ ಇದ್ವಿ ನಾನು ನಮ್ಮ ಮನೆಯವರು. ಮದ್ವೆ ಮುಂಚೆ ಎಂಗೇಜ್ಮೆಂಟ್ ಆಗ ನಮ್ಮನೆಯವರೆಲ್ಲ ಅದನ್ನು ಫಸ್ಟೇ ಹೇಳ್ಬಿಡೋದು. ಎಂಗೇಜ್ಮೆಂಟ್ ಆಯ್ತಲ್ವಾ ಅವಾಗ ನಮ್ದು ಜೂನಲ್ಲಿ ಆಗಿದ್ದಲ್ಲ ಎಂಗೇಜ್ಮೆಂಟ್ ಆಗಿತ್ತಾ. ಆಮೇಲೆ ಯಾವುದೋ ಒಂದು ಒಟ್ಟು ಮಳೆಗಾಲದಲ್ಲೇ ಬಂದಿದ್ದು, ಜುಲೈ ಆಗಸ್ಟ್ ಅಲ್ಲೇ ಬಂದಿದ್ದು ಅನ್ಸುತ್ತೆ ಅಲ್ವಾ ರೀ. ಆ ಟೈಮಲ್ಲಿ ನಮ್ಮನೆಯವರು ನಾನು ಬಂದಿದ್ವಿ. ಅವಾಗ ನಮ್ಮನೆಯವ್ರ ಹತ್ರ ಕಾರ್ ಇರ್ಲಿಲ್ಲ ಅಲ್ಲ, ಹಾಗಾಗಿ ಬೈಕಲ್ಲಿ ಬಂದಿದ್ವಿ. ಮಳೆಗಾಲದಲ್ಲಿ ಯಾರಾದ್ರೂ ಬೈಕಲ್ಲಿ ಜೋಗ ಹೋಗ್ತಾರ? ನಾವ್ ಏನು ಮಂಗಗಳಾಗಿದ್ದೇವೆ. ಆಮೇಲೆ ಅವತ್ತಿನ ತಾರೀಕಲ್ಲಿ ಲಕ್ಸುರಿ ಬೈಕ್ ವಾಸ್ ಎ ಲಕ್ಸುರಿ. ಹೌದು, ನೀವು ಅನ್ಕೊಂಡಿದ್ರಿ ಅದಕ್ಕೆ. ಇಲ್ಲ ಹಾರ್ಡ್ಲಿ ಪೀಪಲ್ ಹತ್ರ ಕಾರ್ ಇತ್ತು. ಅಯ್ಯೋ ಏನ್ ಚೆನ್ನಾಗಿದೆ ನೋಡ್ರಿ ಅಲ್ಲ. ಅದೇನೇನೋ ಹೇಳ್ತಾ ಇದ್ದಲ್ಲ. ಯಾವ್ದೋ ಊರ ಹತ್ರ ನಿಲ್ಸಿ ನಾವು ಬಸ್ಸಿಗೆ ಹೋಗೋಣವಾ ಅಂತಾನು ಮಾತಾಡಿದ್ವಿ. ಆಮೇಲೆ ಒಂಚೂರೇ ಮಳೆ ಕಮ್ಮಿ ಆಯ್ತು. ಆಮೇಲೆ ಮತ್ತೆ ಬೈಕಲ್ಲಿ ಹೋದ್ವಿ. ಆಮೇಲೆ ಎಲ್ಲೂ ಸಿಗ್ಲಿಲ್ಲ ಅಲ್ಲ ರೀ. ಹತ್ತತ್ರ ನಮ್ಮ ಊರ್ ತನಕನೂ ಬಿಟ್ಟಿದ್ರಿ ಇವರು. ಆಮೇಲೆ ನಾನು ಬಸ್ಸಿಗೆ ಹೋದೆ. ಉದಯ ಕಾಕ ಬಂದು, ನಮ್ಮ ಚಿಕ್ಕಪ್ಪ ಇಲ್ಲ ಅವನೀಗ, ಚಿಕ್ಕಪ್ಪ ಬಂದು ಕರ್ಕೊಂಡು ಹೋಗಿದ್ದ ಅವಾಗ. ಅದೇ ನಂಗೆ ಜೋಗ ಬಂದ ತಕ್ಷಣ ನಂಗೆ ಅದೊಂದು ನೆನಪಾಗುತ್ತೆ, ಆ ಬಸ್ ಸ್ಟ್ಯಾಂಡ್ ನೆನಪಾಗುತ್ತೆ. ಯಾವಾಗ್ಲೂ ನಾವು ಅಲ್ಲಿ ನಿಂತಿದ್ವಿ. ಮಳೆ ಬಂದಾಗ ತುಂಬಾ ಹೊತ್ತು ಅಲ್ಲಿ ನಿಂತಿದ್ವಿ ಅಲ್ಲ ರೀ. ನೀವು ಯಾರ್ಯಾರು ಮದುವೆಕ್ಕಿಂತ ಮುಂಚೆ ಎಲ್ಲೆಲ್ಲಿ ಹೋಗಿದ್ರಿ ಅಂತ ಕಮೆಂಟಲ್ಲಿ ತಿಳಿಸಿ. ಸುಮಾರು ಜನರಿಗೆ ಗೊತ್ತಿಲ್ವನೇ ನಮ್ಮ ಕಡೆಯವರಿಗೆ ಅಲ್ವಾ ರೀ. ನಾವು ಇವತ್ತು ರಿವೀಲ್ ಮಾಡಿದ್ವಿ. 21 ವರ್ಷ ಆಗಿದೆ, ಇನ್ನೂ ಏನು ಮುಚ್ಚಿಡೋದಲ್ವಾ ರೀ ಅಲ್ವಾ. ಈಗ 22 ಇಯರ್ಸ್ ಕಂಪ್ಲೀಟ್ ಮಾಡ್ತೀವಿ ನಾವು. ನಮ್ಮನೆಯವ್ರು ಏನು ಹೇಳಿದ್ರು 21 ವರ್ಷ ಆಯ್ತು 21 ವರ್ಷ ಆಯ್ತು ಅಂತ ಅದನ್ನೇ ಪದೇ 100 ಸಲ ಹೇಳ್ತಿರ್ತಾರೆ ಅಲ್ವಾ. ಅದೇನು ಕಮ್ಮಿ ಹಿಂದೆ ಹೋಗೋದಾಗಬೇಕಾಗಿತ್ತು. ಅದೇಕೋ ಬರೀ ಮುಂದೆ ಹೋಗ್ತಾ ಇದೆ. ಎಷ್ಟು ಚೆನ್ನಾಗಿದೆ ಗೊತ್ತಾ. ದಯವಿಟ್ಟು ಯಾರಾದರೂ ನಾನು ವಿಡಿಯೋ ಎಲ್ಲಾದರೂ ಮುಂಚೆ ಹಾಕಿದ್ರೆ ಖಂಡಿತ ಜೋಗ ಬನ್ನಿ ಅಲ್ಲ ರೀ. ಇಲ್ಲಾಂದ್ರೆ ನೆಕ್ಸ್ಟ್ ಇಯರ್ ಇದೇ ಥರ ಎಲ್ಲಾದರೂ ಮಳೆ ಆದರೆ ಜೋಗ ಖಂಡಿತ ಬನ್ನಿ. ಮಳೆಗಾಲದಲ್ಲೇ ಬನ್ನಿ. ಆದರೆ ಜೀವನದಲ್ಲಿ ಒಮ್ಮೆ ನೋಡು ಜೋಗ ಗುಂಡಿ, ಯಾಕಂದ್ರೆ ಮತ್ತೆ ಹುಟ್ಟು ಬರಲ್ಲ ಯಾರು. ಅದೇ ಆಕಸ್ಮಿಕ, ಅದೊಂದು ನನಗೆ ಆಕಸ್ಮಿಕ ಅಂದ ತಕ್ಷಣ ನೆನಪಾಗೋದು ಆಗುಂಬೆ. ನಿಮ್ಮದು ರೈಲ್ವೆ ಸ್ಟೇಷನ್ ನಮ್ಮ ಸಾಗರದ್ದೇ ಅಲ್ವಾ? ಇವ್ರು ನೋಡಿದ್ದಾರೆ ಶೂಟಿಂಗ್ನ ಅಲ್ವಾ ರೀ? ನಮ್ಮ ಸಾಗರದಲ್ಲ, ಅರ್ಸಳಿಂದ. ಇದು ಆಕಸ್ಮಿಕ ಇದ್ರದ್ದೇ ಅಲ್ವಾ? ನೀವು ನೋಡಿದೀನಿ ಶೂಟಿಂಗ್ ಅಂತೀರಾ, ಸುಳ್ಳು ಹೇಳಿದ್ರ ಹಂಗಾರೆ ನಂಗೆ? ಅದೇ ಮತ್ತೆ ಹೇಳಿದಾರೆ, ಅದು ನೀವು ಮಾಲ್ಗುಡಿ ಡೇಸ್ ಹೇಳ್ತಾ ಇರೋದು. ಆಕಸ್ಮಿಕ ಪಿಕ್ಚರ್ ತೆಗಿಯೋದು ನಾ ಶೂಟಿಂಗ್ ನೋಡಿದೀನಿ. ಅದು ಹೊಗೆದೇನೋ ಸೀನ್ ಬರುತ್ತಂತೆ, ಆ ಹೊಗೆ ಹಾಕ್ತಾ ಇದ್ರು ಅಂತ ನೀವು ಹೇಳಿಲ್ವಾ ನಂಗೆ? ಹೆಂಗಿದೆ ಗೊತ್ತಾ, ಇಬ್ಬನಿಗೇನೋ ಬೀಳ್ತಾ ಇದೆಯೇನೋ ಅನ್ನೋ ತರ ಅನಿಸ್ತಾ ಇದೆ ಅಲ್ಲ ರೀ. ಹತ್ರ ಬಂತರಿ ಜೋಗ. ಈಗ ನೋಡಿ ಜೋಗ ಹತ್ತತ್ರನೇ ಇದೀವಿ. To the city streets, we began to feel the fire. We rise like tall buildings as the chemicals they take us higher. The night's young and it's just begun as she puts her hand in mine. We wanna chase the night, wanna dance to the light, pull stars from the sky, just two hearts running wild. Never sleep, never stop,
ನಾವು ಬಂದಾಗ ಸ್ವಲ್ಪ ನೀರು ಕಡಿಮೆ ಇತ್ತು ಮತ್ತು ಜನ ಕೂಡ ತುಂಬಾ ಕಡಿಮೆ ಇದ್ದರು, ಹೋಲಿಸಿದ್ರೆ ತುಂಬಾ ಕಡಿಮೆ ಇದ್ದರು. ನಾವು ಆವಾಗ ಮುಂಗಾರು ಮಳೆ ಎಲ್ಲ ನೋಡಿ ಬಂದಿದ್ವಿ ಅಂತ ಹೇಳಿದ್ವಲ್ಲ, ತುಂಬಾ ಕಡಿಮೆ ಜನ ಇದ್ದರು. ವೀಕ್ ಎಂಡಲ್ಲಿ ಬರಬೇಡಿ, ಬರೋದಿದ್ರೆ ವೀಕ್ ಡೇಸಲ್ಲಿ ಬನ್ನಿ. ಇಲ್ಲಿ ಏನಪ್ಪ ಅಂದರೆ ನಿಮಗೆ ಏನೂ ಹೋಟೆಲ್ಗಳು ಆಗಲಿ ತಿನ್ನೋದಕ್ಕೆ ಏನಕ್ಕೂ ಏನೂ ಇಲ್ಲ, ಎಲ್ಲ ಕಿತ್ತು ಕೆದರೋದು ಅಂತಾರಲ್ವ ಆ ಜೋಗ ಕಾಣುತ್ತಾ ಇಲ್ವೋ ಗೊತ್ತಿಲ್ಲ, ನೀರು ಬೀಳೋದು ಜೋಗ ಕಾಣುತ್ತೆ, ನೀರು ಬೀಳೋದು ಕಾಣುತ್ತೆ ಅಲ್ವಾ. ಫಾಗ್ ಫುಲ್ ಮುಚ್ಚಿಬಿಟ್ಟಿದೆ, ಫುಲ್ಲು ಕನ್ಸ್ಟ್ರಕ್ಷನ್. ಪಾರ್ಕಿಂಗ್ ಮಾಡಿ ಸುಮಾರು ದೂರ ಹೋಗ್ಬೇಕಾ ಅಂತ ನಡ್ಕೊಂಡು, ಅಲ್ಲ ಆವಾಗೆಲ್ಲ ಇಲ್ಲೇ ಪಾರ್ಕಿಂಗ್ ಇತ್ತು, ಇವಾಗ ಎಲ್ಲಿ ಇಲ್ಲೇ ನಿಲ್ಸೋಣ. ಹೋದ ಸಲ ಬಂದಾಗ ನಾವು ಅಲ್ಲೇ ನಿಲ್ಸಿದ್ವಲ್ಲ, ಅಲ್ಲಿ ನಿಲ್ಸೋಣ ಪಾರ್ಕಿಂಗು. ಜನ ಇವತ್ತು ಹೆಚ್ಚಿಗೆ ಇಲ್ಲ, ತುಂಬ ಕಮ್ಮಿ ಇದ್ದಾರೆ, ವೀಕ್ ಡೇಸ್ ಆಗಿರೋದ್ರಿಂದ ಕಮ್ಮಿ ಜನ ಇದ್ದಾರೆ. ಕಾಣುತ್ತೆ ಈಗ ಕಾಣ್ತಾ ಇದೆ. ಅದು ಒಂದ್ಸಲ ಹಿಂಗೆ ಮುಚ್ಚುತ್ತೆ, ಆಮೇಲೆ ಒಂದ್ಸಲ ಹಿಂಗೆ ತೆರೆಯುತ್ತೆ. ಅಂದರೆ ಮಳೆ ಬಂದಾಗ ಫುಲ್ ಮುಚ್ಚಿಬಿಡುತ್ತೆ, ಇವಾಗ ಹಿಂಗೆ ತೆರೀತಾ ಇದೆ. ನಾವಲ್ಲಿ ಕಾರ್ ಪಾರ್ಕ್ ಮಾಡಿದಲ್ಲಿ ಒಂದು ಹೋಟೆಲ್ ಮಯೂರ ಅಂತ ಇತ್ತು, ವೆಜ್ಜು ನಾನ್ ವೆಜ್ಜು ಇತ್ತು. ಅಲ್ಲೇನು ಯಾರೋ ಜನ ಏನು ಕಾಣಲಿಲ್ಲ, ಯಾಕಂದರೆ ಯಾರು ಹೋದವರಿಗೆ ಒಂದು ಇನ್ಫಾರ್ಮೇಷನ್ ಕೊಡೋಣ ಅಂತ ಹೇಳಿದೆ. ನಂಗೆ ಎದುರುಗಡೆ ಬರಬೇಕಿದ್ರೆ ಏನೂ ಕಾಣಲಿಲ್ಲ. ನಾವು ಜೋಗ ಹೋದಾಗ ಬರೀ ಇದೇ ಥರ ಕಾಣ್ತಾ ಇತ್ತು. ಒಂಚೂರು ಮಾತ್ರ ಫಾಲ್ಸ್ ಕಾಣ್ತಾ ಇತ್ತು, ಹಾಗೆ ಮುಚ್ಕೊಂಡ್ಬಿಡ್ತಾ ಇತ್ತು. ನಾವು ಹತ್ತತ್ರ 1-1.5 ಗಂಟೆ ಕಾದಿದ್ದೀವೇನೋ ಫಾಲ್ಸ್ ಕಾಣುತ್ತೆ ಅಂತ. ಅವಾಗೆಲ್ಲ ಎದುರುಗಡೆನೇ ಫಾಲ್ಸ್ನ ನೋಡ್ಬೋದಿತ್ತಲ್ವಾ. ಇವಾಗ ಅಲ್ಲಿ ಎಲ್ಲ ಕನ್ಸ್ಟ್ರಕ್ಷನ್ ಆಗ್ತಾ ಇರೋದ್ರಿಂದ ಸೈಡಿಂದ ಫಾಲ್ಸ್ ನೋಡೋದಕ್ಕೆ ಬಿಡ್ತಾರೆ, ನೋಡ್ಬೋದು. ಸ್ವಲ್ಪ ಕಾಣ್ತಾ ಇದೆ. ನನ್ನ ಕ್ಯಾಮ್ರಾ ಅಷ್ಟೆಲ್ಲ ಕ್ಯಾಪ್ಚರ್ ಮಾಡುತ್ತೋ ಇಲ್ವೋ ಅನ್ನೋದು ನನಗೆ ಗೊತ್ತಿಲ್ಲ. ಅದು ಕಂಡ ತಕ್ಷಣ ಎಲ್ಲರೂ ಒಂದು ಸಲ ಬಂದು ನೋಡ್ತಿದ್ವಿ, ಮತ್ತೆಲ್ಲ ಫೋಟೋ ತಗೊಳ್ಳೋದು ಅದು ಇದು ಮಾಡ್ತಾ ಇದ್ವಿ. ತುಂಬ ಆಮೇಲೆ ತೋರಿಸ್ತೀನಿ ನಿಮಗೆ, ವಿಡಿಯೋನ ಕೊನೆ ತನಕ ನೋಡಿ. ನಾವು ಇಲ್ಲೇ ನಿಂತ್ಕೊಂಡು ಏನಾದರೂ ಇದನ್ನು ನೋಡಿದರೆ ನಾವು ತುಂಬ ಏನದು ಜೋಗ ಹೋಗಿದ್ದು ವೇಸ್ಟ್ ಆ ಥರ ಆಗಿಬಿಡ್ತಾಯಿತ್ತು. ನೋಡಿ ಈ ಥರ ಫುಲ್ ಮುಚ್ಕೊಂಡ್ಬಿಡುತ್ತೆ. ಅದು ನೀರು ಇವಾಗ ಕಮ್ಮಿ ಇದೆಯಲ್ಲ, ಹಾಗಾಗಿ ಈ ಥರ ಆಗ್ತಾ ಇದೆಯಂತೆ. ನೀರು ತುಂಬ ಇದ್ದಾಗ ತುಂಬ ಕ್ಲಿಯರಾಗಿ ಕಾಣ್ತಾ ಇತ್ತು ಅಂತ ಅಲ್ಲಿ ಫೋಟೋಗ್ರಾಫರ್ ಹೇಳಿದ್ರು. ಒಂದು ಏನಪ್ಪ ಅಂದರೆ ಖುಷಿ ವಿಷಯ, ನಾನು ಹೋದಲ್ಲೆಲ್ಲ ನನಗೆ ಸಬ್ಸ್ಕ್ರೈಬರ್ ಕೂಡ ಸಿಗ್ತಾರೆ, ಅಲ್ಲೂ ಕೂಡ ಸಿಕ್ಕಿದ್ರು. ಅವರು ಬೀರೂರು ಯಾವುದೋ ಊರು ಹೇಳಿದ್ರು, ನಂಗೆ ಸಾರಿ ಮರ್ತೋಯ್ತು. ಅವ್ರ ಹೆಸರು ಕೂಡ ಕೇಳಿದೆ, ಅದು ಮರ್ತೋಯ್ತು. ಅವರೇ ಹೇಳಿದ್ರು, ಯಾಕೋ ಕೃಪಾ ನೀವು ಜೋಗದ ವಿಡಿಯೋ ಹಾಕಿಲ್ಲ ಅಂತ ನಾವು ಮಾತಾಡ್ತಾ ಇದ್ವಿ. ಆಮೇಲೆ ನೀವು ಸಿಗ್ತೀರೇನೋ ಅಂತ ಕೂಡ ಅಂದ್ಕೊಂಡಿದ್ವಿ. ಆಮೇಲೆ ಕಳಲೆ ಎಲ್ಲ ಹುಡುಕ್ತಾ ಬಂದ್ವಿ ಅಂತ ಕೂಡ ಹೇಳಿದ್ರು. ನಂಗೆ ನಿಜವಾಗ್ಲೂ ಖುಷಿ ಅಂತ ಅನ್ನಿಸ್ತು. ಎಲ್ಲಿ ಹೋದರೂ ಯಾರಾದರೂ ಒಬ್ಬರು ಸಿಗ್ತಾರೆ, ಅದೇ ನನ್ನ ಪುಣ್ಯ ಅಂತ ಅನ್ಕೊತೀನಿ. ಕಾಣ್ತಾ ಇಲ್ಲ ನೋಡಿ, 1-2 ಸಲ ನೋಡಿದ್ವಿ ಅಷ್ಟೇ, ಆಮೇಲೆ ಏನೂ ಇಲ್ಲ, ಬರೀ ಇದೇ ಥರ ಫಾಗ್. ಜೋಗದಲ್ಲಿ 4 ದಿನ ಆಯ್ತಂತೆ, ಜೋಗದಿಂದ 4 ದಿನ ಆಯ್ತಂತೆ ಇದೇ ಥರ. ಅಂದರೆ ನೀರು ಕಮ್ಮಿ ಇದೆಯಂತೆ ಇವತ್ತು, ಅವಾಗೆಲ್ಲ ಹೋಲ್ಸಿದ್ರೆ ಕಮ್ಮಿ ಇದೆಯಂತೆ. ನೀರು ತುಂಬಾ ಇದ್ದಾಗ ಫುಲ್ ಕ್ಲಾರಿಟಿ ಇರುತ್ತಂತೆ, ಫೋಟೋಗ್ರಾಫರ್ ಅಲ್ಲಿ ಹೇಳ್ತಾ ಇದ್ರು. ಹಾಗಾಗಿ ಮತ್ತೆ ನಾವು ಸುಮಾರು ಸಲ ನೋಡಿದ್ವಿ ನಾವು, ಅಂದ್ರೆ ಫುಲ್ ನೀರು ಬೀಳೋದು ಕಾಣ್ಲಿಲ್ಲ. ಇಲ್ಲಿ ಯಾವುದೋ ಒಂದು ಜಾಗ ಹೇಳಿದ್ರು ಅವ್ರು, ಅಲ್ಲಿ ಹೋಗಿ ಅಂತ ಹೇಳಿದ್ರು. ನಾನು ಡ್ಯಾಮ್ ಹತ್ರ ಹೋಗೋಣ ಅಂತ ಇದ್ವಿ, ಅದಕ್ಕೆ ಅವ್ರು ಹೇಳಿದ್ರು ಕಾರ್ಗಲ್ ಮೇಲೆ ಹೋಗಿ, ಅಲ್ಲೊಂದು ಗುಡ್ಡ ಇದೆ, ಅದ್ರ ಮೇಲೆ ಇದ್ರೆ ನಿಮ್ಗೆ ಅಲ್ಲಿ ಕಾಣುತ್ತೆ, ಡ್ಯಾಮ್ ಹತ್ರ ಬಿಡೋದಿಲ್ಲ ಅಂತೆ. ಆದ್ರೆ ನಾನು ತುಂಬಾ ಜನರ ಸ್ಟೇಟಸ್ ನೋಡಿದ್ದೆ, ಡ್ಯಾಮ್ ಇಂದೆಲ್ಲ ಹಾಕಿದ್ರಪ್ಪ, ಅದೇನೋ ಎತ್ತ ನಂಗೂ ಗೊತ್ತಿಲ್ಲ. ಈಗ ಇಲ್ಲಿ ಎದುರುಗಡೆ ಬಿಡ್ತಾ ಇಲ್ಲ, ಆ ಕಡೆ ಸೈಡಿಗೆ ಬಿಡ್ತಾ ಇದ್ದಾರೆ. ಇಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಾ ಇರೋದ್ರಿಂದ ಅಲ್ಲಿ ಸೈಡಿಂದ ನೋಡಬೇಕು. ಇಲ್ಲಿ ಒಂದು ಸ್ವಲ್ಪ ದೂರ ಹೋಗಿ ನೋಡಿ, ಅಲ್ಲಿ ನಿಮಗೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿದ್ರು. ಅದೇ ಅಲ್ಲಿಗೆ ಈಗ ಹೊರಟಿದ್ದೆ. ನಮಗೆ ಅಲ್ಲಿ ಏನೂ ಕಾಣಲಿಲ್ಲಲ್ಲ, ಸ್ವಲ್ಪ ಬೇಜಾರು ಥರ ಅನ್ನಿಸ್ತು. ಇದು ಏನಪ್ಪ ಅಂದರೆ ಇಲ್ಲಿ ಬಸ್ ಎಲ್ಲ ನಿಲ್ಲಿಸ್ತಾರೆ, ಅಲ್ಲಿ ಒಳಗಡೆ ಬಂದ್ವಿ ನಾವು. ಎಂಥ ಚೆನ್ನಾಗಿ ಕಾಣ್ತಾ ಇತ್ತು ಅಂದರೆ ನೀವೇ ನೋಡಿ. ಅಪ್ಪ ನನಗಂತೂ ಅಷ್ಟು ಖುಷಿ ಅನ್ನಿಸ್ತು, ಬಂದಿದ್ದಕ್ಕೂ ಇವತ್ತು ಸಾರ್ಥಕ ಆಯಿತು ಅನ್ನೋ ಥರ ಅನ್ನಿಸ್ತು. ನಾವೇನಾದರೂ ಇಲ್ಲಿ ಬಂದು ನಿಂತ್ಕೊಂಡು ಇಲ್ಲಿ ಜೋಗನ ನಾವು ನೋಡದೆ ಹೋಗಿದ್ರೆ ನಿಜ ಹೇಳ್ತೀನಿ, ನಾವು ಬಂದಿದ್ದು ವೇಸ್ಟ್ ಥರ ಅನ್ನಿಸ್ತಾ ಇತ್ತು. ನಾನಂತೂ ಆಮೇಲೆ ಹೋಗೋರಿಗೆಲ್ಲ ನಮ್ಮ ರಿಲೇಷನ್ಸ್ ಕೂಡ ಒಬ್ಬರು ಸಿಕ್ಕಿದ್ರು, ಅವರಿಗೂ ಹೇಳಿದ್ವಿ ಇಲ್ಲಿ ಹೋಗಿ ನೋಡಿ ತುಂಬ ಚೆನ್ನಾಗಿದೆ ಅಂತ ಎಲ್ಲ ಹೇಳಿದೆ. ಆಮೇಲೆ ಯಾರೋ ಒಬ್ಬರು ಒಂದು ತುಂಬ ಒಳ್ಳೆ ಕ್ಯಾಮ್ರಾ ತೊಗೊಂಡು ಬಂದಿದ್ದರು, ಅವರು ಫೋಟೋ ಮತ್ತು ವೀಡಿಯೋಗಳು ಮಾಡ್ತಾಯಿದ್ರು. ನಮ್ಮನೆಯವ್ರು ಯಾವಾಗಲೂ ಹೇಳ್ತಾರೆ, ನಿನ್ನ ಕ್ಯಾಮ್ರಾ ಅಷ್ಟೆಲ್ಲ ಕ್ಯಾಪ್ಚರ್ ಮಾಡೋದಿಲ್ಲ ಅಂತ. ಅವರು ತೋರಿಸಿದ್ರು, ಅವಾಗ ನಮ್ಮನೆಯವ್ರಿಗೆ ತುಂಬ ಖುಷಿ ಆಗಿಬಿಡ್ತು. As the chemicals, they take us higher. The night's young, and it's just begun.
as she puts her hand in mine. We wanna chase the night, wanna dance to the light. अरे यार ये तो मैं पास कुछ लाइव और दिसलो तो झूम माಡು ಸೂಪರ್ झूम ಮಾಡಿ ಅವ್ರಿಗೆ ಥ್ಯಾಂಕ್ಸ್ ಹೇಳೇ ಹೋಗ್ಬೇಕು ರೀ. ಏನು ಗೊತ್ತಾ, ಬಸ್ ಸ್ಟ್ಯಾಂಡ್ ಇದೆ ಇಲ್ಲಿ, ಅದ್ರ ಕೆಳಗಡೆ ಬಂದರೆ ಕಾಣುತ್ತೆ, ಇಲ್ಲಿ ಯಾರು ಜನಗಳು ಇರೋದಿಲ್ಲ. ಈ ಫೋಟೋಗ್ರಾಫರ್ಸ್ ಎಲ್ಲ ಇಲ್ಲಿ ಪ್ರಿಂಟ್ ಹಾಕಿಸ್ತಾರೆ. ಇಲ್ಲೊಂದು ಇದೆ, ಟಾಟಾ ಏಸ್ ಇದೆ. ಅವ್ರು ಹೇಳಿದ್ರು ನಮಗೆ ಫೋಟೋಗ್ರಾಫರ್, ನಿಜವಾಗ್ಲೂ ರೀ ಥ್ಯಾಂಕ್ಸ್ ಹೇಳಬೇಕು. ಎಷ್ಟು ಚೆನ್ನಾಗಿದೆ ಗೊತ್ತಾ, ಒಂದು ಚೂರು ಇಲ್ಲಿ ಫಾಗ್ ಬರೋದಿಲ್ಲ. ಅಲ್ಲಿ ನಮಗೇನು ಕಾಣಲೇ ಇಲ್ಲ. ನಾವು ಒಂದು 10 ನಿಮಿಷ ಆಯ್ತು ಇಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದೀವಿ. ಎಷ್ಟು ಖುಷಿ ಅನ್ನಿಸ್ತು ಗೊತ್ತಾ. ಅಲ್ಲಿಗಿಂತ ಇಲ್ಲೇ ಚೆನ್ನಾಗಿದೆ ನೋಡಿ. ನಮ್ಮನೆಯವ್ರು 10 ಸಲ ಹೋಗೋದು, ಫೋಟೋ ತೆಗೆಯೋದು, ನೋಡೋದು ಮಾಡ್ತಾ ಇದ್ದಾರೆ. ಹಾಗೆಯೇ ಜೋಗದಿಂದ ಹೊರಟ್ವಿ. ನಾವು ಕಾರ್ಗಲ್ ಮೇಲೆ ಹೋಗೋಣ ಅಂತ ಹೊರಟ್ವಿ. ಅಲ್ಲಿ ಡ್ಯಾಮ್ದೊಂದು ವ್ಯೂ ಕಾಣುತ್ತೆ, ಅಲ್ಲಿ ನೋಡೋಣ ಅಂತ. ಇಲ್ಲಿ ಬೋಟಿಂಗ್ ಎಲ್ಲ ಇದೆ ಅಂತ ಅಲ್ಲಿ ಕರೀತಿರ್ತಾರೆ. ನೀವು ಬೋಟಿಂಗ್ ಮಾಡೋರು ಕೂಡ ಮಾಡ್ಬೋದು. ನಾವು ಈಗ ಕಾರ್ಗಲ್ ಬಂದ್ವಿ. ಟೈಮು ಆಗೋಗಿತ್ತು, 2 ಗಂಟೆ ಏನೋ ಆಗಿತ್ತು ಅನಿಸುತ್ತೆ. ಊಟಕ್ಕೆ ನಾವು ಹೋಟೆಲ್ನ ಹುಡುಕ್ತಾ ಇದ್ವಿ. ಅಲ್ಲೊಬ್ರ ಹತ್ರ ಕೇಳಿದ್ವಿ. ಅವರು ನಾವು ವೆಜ್ ಅಲ್ವಾ, ಹಾಗಾಗಿ ಅಲ್ಲೊಂದು ಹೋಟೆಲ್ ಹೇಳಿದ್ರು. ಅದರ ಎದುರುಗಡೆ ಕೂಡ ಹೋಟೆಲಲ್ಲಿ ವೆಜ್ ಅಂತಲೇ ಬರೆದಿದ್ರು. ನನಗೆ ಇಲ್ಲಿ ತರಕಾರಿ ಮಾರ್ತಾಯಿದ್ರು. ಎಲ್ಲ ಈ ಥರ ಬಿದಿರಿನ ಬುಟ್ಟಿ ಒಳಗೆ ಇಟ್ಟು ಮಾರ್ತಾಯಿದ್ರು. ನೋಡಿ, ಆ ಥರ ಪ್ಲಾಸ್ಟಿಕ್ ಆ ಥರ ಯೂಸ್ ಮಾಡದೆ ಈ ಥರ ಬಿದಿರಿನ ಬುಟ್ಟಿ ಒಳಗೆ ಇಡ್ಬೋದು ಅಂತ ಅವರಿಗೂ ಒಂದು ನೇಯ್ಗೆ ಮಾಡೋರಿಗೂ ಒಂದು ಉಪಯೋಗ ಆಗುತ್ತೆ. ನೋಡಿ, ಅಕ್ಷಯ ಹೋಟೆಲ್ ಅಂತ ಇತ್ತು. ನಾನು ನಿಮ್ಗೆ ಯಾರಿಗಾದರೂ ಉಪಯೋಗ ಆಗಬಾರ್ದು ವೆಜ್ಜು ಅಲ್ಲ ಅಂತ ಹೇಳಿ ವಿಡಿಯೋ ಮಾಡಿ ಒಳಗೆ ಹೋದೆ. ಅಲ್ಲಿ ನೋಡಿದ್ರೆ ವೆಜ್ಜು ನಾನ್ ವೆಜ್ಜು ಎರಡೂ ಒಟ್ಟಿಗೆ ಸರ್ವ್ ಮಾಡ್ತಾರಂತ. ಆಮೇಲೆ ಇಲ್ಲಿ ಯಾರೋ ಒಬ್ಬರು ಹೇಳಿದ್ರು ಮೆಸ್ ಇದೆ ಅಂತ ಹೇಳಿ. ನನಗೆ ಈ ಮೆಸ್ಸನ್ನ ಎಲ್ಲೋ ಇನ್ಸ್ಟಾಗ್ರಾಮಲ್ಲೋ ಎಲ್ಲೋ ನೋಡ್ದಂಗೆ ಇದೆ. ಹೆಗ್ಡೆ ಅವ್ರ ಭಟ್ರದ್ದಂತೆ ಅದು. ಅಲ್ಲಿ ಊಟ ನಮ್ಮನೆಯವ್ರು ಕೇಳಿದ್ರು, ಚಪಾತಿ ಪೂರಿ ಏನಾದರೂ ಇದೆಯಾ ಅಂತ ಕೇಳಿದ್ರು. ಏನೂ ಇರಲಿಲ್ಲ, ಬರೀ ಅನ್ನ ಸಾರು, ಪಲ್ಯ, ಉಪ್ಪಿನಕಾಯಿ, ಮಜ್ಜಿಗೆ ಮೆಣಸು, ಹಾಗೇ ಒಂದು ಹಪ್ಪಳ, ಹುಳಿ ತಿಳಿ, ಹಾಗೆ ಮೊಸರು ಇರುತ್ತೆ ಅಷ್ಟೇ. ಅನ್ಲಿಮಿಟೆಡ್ ಊಟ ಇರುತ್ತೆ. ತುಂಬಾ ಚೆನ್ನಾಗಿತ್ತು. ನನಗಂತೂ ನಿಜ ಖುಷಿ ಅನ್ನಿಸ್ತು. ಆದರೆ ನಮ್ಮನೆಯವ್ರ ಮೇಲೆ ನಾನು ಸಿಟ್ಟು ಮಾಡ್ಕೊಂಡು ಹೋಗಿದ್ದೆ, ಎಲ್ಲಿ ಏನೇನು ಊಟ ಹಾಕ್ಸ್ಬಿಡ್ತಿರೋ ಅಂತ. ನನಗೆ ಹಸು ಆಗಿತ್ತು, ನನಗೊಂದು ಒಳ್ಳೆ ಊಟ ಕೂಡ ಮಾಡೋಣ ಅಂತ ಅನಿಸಿತ್ತು. ಹಾಗಾಗಿ ನೋಡಿದ್ರೆ ಇಲ್ಲಿ ನಮ್ಮ ಅನ್ನದ ಋಣ ಇತ್ತು. ಇಲ್ಲಿ ಯಾವುದೋ ಒಂದು ಹೋಟೆಲ್ ಇದೆ ಅಂತ ಕೂಡ ಹೇಳಿದರು ನಮಗೆ. ನಮ್ಮನೆಯವರು ಅಲ್ಲಿ ಮೆಸ್ ಇದೆ ಅಂದ್ರಲ್ಲ, ಹಾಗಾಗಿ ಅಲ್ಲಿಗೆ ಹೋದ್ವಿ. ಅಲ್ಲಿಂದ ಕಾರ್ಗಲಲ್ಲಿ ಬರಬೇಕಿದ್ರೆ ಇಲ್ಲೂ ಕೂಡ ನೋಡಿ ಈ ಥರ ನೀರು ಬೀಳ್ತಾ ಇತ್ತು. ತುಂಬಾ ಚೆನ್ನಾಗಿದೆ. ನೀವೇನಾದರೂ ಜೋಗ ಹೋಗೋರು ಕಾರ್ಗಲ್ ಮೇಲೆ ಬನ್ನಿ, ಇಲ್ಲ ವಾಪಸ್ ಹೋಗೋರು ಕಾರ್ಗಲ್ ಮೇಲೆ ಹೋಗಿ. ನಿಜವಾಗ್ಲೂ ಪ್ರಕೃತಿ ಅಂದರೆ ಅಲ್ಲಿ ಹೋದರೆ ನಿಮಗೆ ಗೊತ್ತಾಗುತ್ತೆ ಇಷ್ಟು ಚೆನ್ನಾಗಿದೆಯಾ ಅಂತ ಹೇಳಿ. ನೋಡಿ, ಇದೆಲ್ಲ ನಾವು ನೋಡೋದಕ್ಕೆ ಸಿಗುತ್ತಾ? ನಾವು ಯಾವತ್ತೂ ಈ ರೋಡಲ್ಲಿ ಓಡಾಡೋದೇ ಇಲ್ಲ. ಇದೇ ಫಸ್ಟ್ ಟೈಮ್ ಬಂದಿದ್ದಕ್ಕೂ ಸಾರ್ಥಕ ಅನ್ನೋ ಥರ ಆಯಿತು. ಪಾಪ ಅಲ್ಲೊಬ್ಬರು ಜೋಳ ಮಾರೋರು ನಮ್ಮದೆಲ್ಲ ಫೋಟೋನ ತೆಗೆದುಕೊಟ್ರು. ಹಾಗೆಯೇ ಅಲ್ಲಿ ನಮ್ಮ ಅಜ್ಜಿ ಮೊಮ್ಮಗ ಅವರು ಕೂಡ ಇದ್ದರು. ಅವರು ನಮ್ಮನೆಯವರು ಮಾತಾಡ್ತಾಯಿದ್ರು. ಹಾಗೆಯೇ ಅವ್ರ ಸೊಸೆ ಕೂಡ ಇದ್ದರು. ಅವರು ನಾನು ಒಂದು ಫೋಟೋ ಕೂಡ ತೆಕ್ಕೊಂಡ್ವಿ ಅಲ್ಲೇ. ನನಗಂತೂ ಭಾಳ ಅಂದರೆ ಭಾಳ ಖುಷಿಯಾಯಿತು. ಹಾಗೆಯೇ ಇಲ್ಲಿ ಡ್ಯಾಮ್ ನೀರು ಬೀಳುತ್ತಲ್ವ, ಅದನ್ನು ನೋಡೋದಕ್ಕೆ ಅಂತ ಅಲ್ಲಿ ತುಂಬ ಜನ ನೋಡ್ತಾಯಿದ್ರು. ತುಂಬ ದೂರದಿಂದ ಕಾಣುತ್ತೆ. 5 ಗೇಟನ್ನು ಓಪನ್ ಮಾಡಿದ್ದಾರೆ. ಅಲ್ಲೊಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡಿದ್ವಿ. ಅಲ್ಲೇನು ತುಂಬ ಏನು ಕಾಣೋದಿಲ್ಲ. ಅಲ್ಲಿ ಪರ್ಮಿಷನ್ ತೊಗೊಂಡ್ರೆ ಒಳಗಡೆ ಬಿಡ್ತಾರಂತೆ, ಪಾಸ್ ಅಂತ ಕೊಡ್ತಾರಂತೆ. ಅದಿದ್ರೆ ಒಳಗಡೆ ಹೋಗಿ ಡ್ಯಾಮ್ ಹತ್ರನೇ ನೋಡ್ಬೋದಂತೆ. ನಮಗೆ ಯಾರೂ ಏನು ಪರಿಚಯನೂ ಇರಲಿಲ್ಲ. ಯಾರಿಗಾದರೂ ಹೇಳಿದರೆ ಸಿಗ್ತಿತ್ತೋ ಏನೋ ಗೊತ್ತಿಲ್ಲ. ನಮ್ಮನೆಯವರು ಅಷ್ಟೇನು ಮನಸ್ಸು ಮಾಡಲಿಲ್ಲ. ನಮ್ಮನೆಯವ್ರು ಏನು ಗೊತ್ತಾ, ಯಾರ ಹತ್ರನೂ ಏನೂ ಕೇಳೋದಿಲ್ಲ. ಹಂಗೆ ಅದೊಂದು ನನಗೆ ದೊಡ್ಡ ಪ್ರಾಬ್ಲಮ್. ಕೇಳಿದೆ ನಾನು, ಯಾರಾದರೂ ಹಂಗೆ ಹುಡುಕಿದ್ರೆ ಯಾರಾದರೂ ಒಬ್ಬರು ಸಿಕ್ಕಿರೋರು. ಆದರೆ ಅವರು ಯಾಕೋ ಮನಸ್ಸು ಮಾಡಲಿಲ್ಲ. ಹಾಗಾಗಿ ನಾವು ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ಸೀದಾ ನಾನು ಎಲ್ಲಿಗೆ ಹೋದೆ ಅನ್ನೋದು ನಾಳೆಯ ವಿಡಿಯೋದಲ್ಲಿ ಬರುತ್ತೆ. ತುಂಬ ಜನ ನೀವು ಗೆಸ್ ಮಾಡಿರ್ತೀರ, ನೀವು ಮಾಡ್ತಾಯಿರಿ. ಹಾಗೆ ನನಗೆ ಕಮೆಂಟಲ್ಲಿ ಹೇಳಿ ನಾನು ಎಲ್ಲಿಗೆ ಹೋಗ್ತೀನಿ, ಏನು ಎತ್ತ ಅನ್ನೋದನ್ನು. ಹಾಗೆಯೇ ಇವತ್ತಿನ ದಿನ ಕೂಡ ತುಂಬಾ ಚೆನ್ನಾಗಿ ಹೋಯಿತು. ನನಗಂತೂ ತುಂಬಾ ಖುಷಿಯಾಯಿತು ಜೋಗ ಹೋಗಿದ್ದಕ್ಕೆ. ನೀವು ಯಾರಾದರೂ ಹತ್ತಿರದಲ್ಲೇ ಇದ್ದರೆ ಖಂಡಿತ ಒಂದು ಸಲ ಹೋಗಿ ಬನ್ನಿ. ಹಾಗೆಯೇ ಇವತ್ತಿನ ವೀಡಿಯೋನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.